187 ಕೋಟಿ ಹಂಚಿಕೆ ಆಗಿದ್ದು ಹೇಗೆ? ನಾಗೇಂದ್ರ ಸೂಚನೆ ನಂತರ ಇದೆಲ್ಲದೂ ಕೂಡ ಶುರುವಾಯಿತು. ಮೊದಲು ವಸಂತನಗರದ ಖಾತೆಯಲ್ಲಿ ನಿಗಮದ 2 ಖಾತೆಗಳಿರುತ್ತವೆ. ಅದರಲ್ಲಿ ಒಂದು ಖಾತೆ MG ರಸ್ತೆ ಶಾಖೆಗೆ ವರ್ಗಾವಣೆಯಾಗುತ್ತೆ. ಅದಕ್ಕೆ ಪ್ಲಾನ್ ಮಾಡಲಾಗುತ್ತೆ. ಸರ್ಕಾರದ ಅನುಮತಿ ಪಡೆಯದೆ ಪದ್ಮನಾಭ ಖಾತೆಯನ್ನು ವರ್ಗಾವಣೆ ಮಾಡ್ತಾರೆ MG ರೋಡ್ಗೆ. 187 ಕೋಟಿ ರೂಪಾಯಿ ಹಣ ಹೊಸ ಖಾತೆಗೆ ಹೋಯಿತು. ಬೇರೆ ಬ್ಯಾಂಕ್ನಲ್ಲಿದ್ದ ಟ್ರೆಜರಿ ಹುಜೂರ್ 2 ವಾಲ್ಮೀಕಿ ನಿಗಮದ 187 ಕೋಟಿ ಯಾವ ರೀತಿ ಹಂಚಿಕೆ ಆಯಿತು ಅದರ ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ಎಲ್ಲಾದರೂ ಉಂಟೇನ್ರಿ? ಎಲ್ಲಾದರೂ ಉಂಟಾ? ಮೇಲ್ಮೇಲರು ಇರುವಂಥವರು ದೊಡ್ಡವ್ರದ್ದು ಕೈವಾಡ ಇಲ್ದೇ ಆಗ್ಲಿಕ್ಕೆ ಸಾಧ್ಯನಾ? ನಾಗೇಂದ್ರ ಸೂಚನೆ ಕೊಟ್ಟ ತಕ್ಷಣ ನೋಡಿ ಕಳ್ಳಾಟ ಶುರು ಮಾಡಿದ್ರು ಇವರು. ವಸಂತನಗರ ಶಾಖೆಯಲ್ಲಿ 2 ಖಾತೆಗಳಿದ್ವು. ಅದನ್ನು ಒಂದು ಖಾತೆನ MG ರಸ್ತೆ ಖಾತೆಗೆ ವರ್ಗಾವಣೆ ಮಾಡಿದರು. ಇದೇ ಪದ್ಮನಾಭ ಒಂದು ಖಾತೆಯನ್ನು MG ರಸ್ತೆಗೆ ಅದನ್ನು ವರ್ಗಾವಣೆ ಮಾಡಿದರು ಸರ್ಕಾರದ ಅನುಮತಿ ಪಡೆಯದೆ. 187 ಕೋಟಿ ಹಣವನ್ನು ಹೊಸ ಖಾತೆಗೆ ಪದ್ಮನಾಭ ವರ್ಗಾಯಿಸಿದರು MD. ಬೇರೆ ಖಾತೆಯಲ್ಲಿದ್ದಂಥ ಟ್ರೆಜರಿ ಹುಜೂರ್ 2ನಲ್ಲಿದ್ದಂಥ 187 ಕೋಟಿ 187 ಕೋಟಿನಲ್ಲಿ 94 ಕೋಟಿ ಹೈದರಾಬಾದ್ ಬ್ಯಾಂಕಿಗೆ ಶಿಫ್ಟ್ ಆಯಿತು. ರತ್ನಾಕರ ಬ್ಯಾಂಕ್ ಹೈದರಾಬಾದ್ನ ಫಸ್ಟ್ ಬ್ಯಾಂಕಿಗೆ ವರ್ಗಾಯಿಸಿದರು ಅಧಿಕಾರಿಗಳು. ಕ್ಷಮಿಸಿ, ಅಲ್ಲಿಂದ ಬೇರೆ ಹೋಗುತ್ತೆ. ಫಸ್ಟ್ ಬ್ಯಾಂಕ್ನ 18 ಖಾತೆಗಳಿಗೆ 94 ಕೋಟಿ ವರ್ಗಾವಣೆ ಆಯಿತು. ನೆಕ್ಕಂಟಿ ನಾಗರಾಜ್ ಅಂಡ್ ನಾಗೇಶ್ವರ ರಾವ್ ಸೂಚನೆಯಂತೆ ಹಣದ ವರ್ಗಾವಣೆ ಮಾಡಲಾಯಿತು. ಇನ್ನು ಮಧ್ಯವರ್ತಿ ಸತ್ಯನಾರಾಯಣ ವರ್ಮಾ ಹಣವನ್ನು ಬಿಡಿಸ್ಕೊಂಡಿದ್ದ. ಲೆಕ್ಕ ಹಾಕ್ಕೊಳ್ಳಿ. ನಕಲಿ ಖಾತೆಗಳಿಂದ ಬೇರೆ ಬೇರೆ ಖಾತೆಗಳಿಗೆ 94 ಕೋಟಿ ವರ್ಗಾವಣೆ ಯಾವ ರೀತಿ ಆಯಿತು ಅನ್ನೋದು ನೆಟ್ ಬ್ಯಾಂಕಿಂಗ್, RTGS, ಫೋನ್ಪೇ, ಗೂಗಲ್ ಪೇ ಎಲ್ಲ ಪೇಗಳನ್ನು ಬಳಸ್ಕೊಂಡಿದ್ದಾರೆ ಇವರು. ಎಲ್ಲದನ್ನೂ ಬಳಸ್ಕೊಂಡು ಡ್ರಾ ಮಾಡಿಕೊಂಡಿದ್ದರು. ಡ್ರಾ ಮಾಡಿಕೊಂಡಿದ್ದಂಥ ಹಣವನ್ನು ಹಂಚಿದಂಥ ವರ್ಮಾ, ನೆಕ್ಕಂಟಿ ನಾಗರಾಜ್, ನಾಗೇಶ್ವರ ರಾವ್ ಜೊತೆಗೂಡಿ ವರ್ಮಾ ಹಣ ಹಂಚಿಕೆಯನ್ನು ಮಾಡಿದ. ಪದ್ಮನಾಭಗೂ ಕೂಡ ಪಾಲು ಬಂದಿತ್ತು. ಪಾಲಿಲ್ದೇ ಏನಾದರೂ ಆಗುತ್ತೇನ್ರಿ? 5 ಕೋಟಿ ರೂಪಾಯಿ ಪಾಲು ಬಂತು. 5 ಕೋಟಿ. ಈ ಹಣದಲ್ಲಿ ಅರ್ಧ ಹಣವನ್ನು 2.5 ಕೋಟಿ ರೂಪಾಯಿಯನ್ನು ಮಗನ ಸ್ನೇಹಿತನ ಮನೆಯಲ್ಲಿಟ್ಟಿದ್ದ. ನೆಲಮಂಗಲದ ಗೋವಿನಹಳ್ಳಿಯ ಕೆಂಪೇಗೌಡರ ಮನೆಯಲ್ಲಿತ್ತು ಹಣ. 2.5 ಕೋಟಿ. 2.5 ಕೋಟಿ ಅಲ್ಲ, 3 ಕೋಟಿ 64 ಲಕ್ಷ ರೂಪಾಯಿ. ಅರ್ಧ ಅಲ್ಲ, ಅರ್ಧಕ್ಕಿಂತ ಜಾಸ್ತಿ, ಮುಕ್ಕಾಲು ಭಾಗ. 2 ಸೂಟ್ ಕೇಸ್, 2 ಹ್ಯಾಂಡ್ ಬ್ಯಾಗ್ನಲ್ಲಿ 3 ಕೋಟಿ 64 ಲಕ್ಷ ರೂಪಾಯಿ ಇತ್ತು. ಇನ್ನು ಪದ್ಮನಾಭ ಸ್ನೇಹಿತರೊಬ್ಬರ ಕಾರ್ನಲ್ಲಿ ಬಚ್ಚಿಟ್ಟಿದ್ದಂಥ 20 ಲಕ್ಷ ಅದು ಕೂಡ ಸೀಸ್ ಆಯಿತು. ನಾಗೇಂದ್ರ ಆಪ್ತ ಹರೀಶ್ಗೆ 25 ಲಕ್ಷ, ದದ್ದಲ್ ಆಪ್ತನಿಗೆ 55 ಲಕ್ಷ, ದದ್ದಲ್ ಆಪ್ತ ಹಂಪಣ್ಣ 55 ಲಕ್ಷ. ಇದೆಲ್ಲದೂ ಕೂಡ ಕೊಟ್ಟಿರುವಂಥದ್ದು ತನಿಖೆಯಲ್ಲಿ ಬಯಲಾಯಿತು. ಹೀಗೆ 94 ಕೋಟಿ ಹಣವನ್ನು ಈ ನೆಕ್ಕಂಟಿ, ಸತ್ಯನಾರಾಯಣ, ವರ್ಮಾ ಎಲ್ಲ ಸೇರಿ ನೆಕ್ಕಿದ್ರು ಅಂತ ಹೇಳಬೇಕು. ಸತ್ಯನಾರಾಯಣ, ವರ್ಮಾ, ಈ ನೆಕ್ಕಂಟಿ ಎಲ್ಲ ಸೇರಿ ಎಷ್ಟರ ಮಟ್ಟಿಗೆ ನೆಕ್ಕಿದ್ರು ಅನ್ನೋದು ಇದರಿಂದ ಸಾಬೀತಾಯಿತು ಅಂತ. ಬನ್ನಿ, ನಮ್ಮ ಪ್ರತಿನಿಧಿ ಪ್ರದೀಪ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರದೀಪ್, ನಾವು ವಿವರಗಳನ್ನು ಕೊಡ್ತಾ ಇದ್ದೀವಿ. ಹೆಂಗೆ, ಏನು, ಎತ್ತ ಈ ಪುಣ್ಯಾತ್ಮರು ಎಲ್ಲೆಲ್ಲಿ ಸಭೆ ಸೇರಿದರು, ಏನೇನು ಮಾಡಿದರು, ಯಾವ್ಯಾವ ವಿಷಯಗಳ ವಿನಿಮಯ ಆಯಿತು, ಯಾವ ಹೋಟೆಲನ್ನು ಆಯ್ಕೆ ಮಾಡ್ಕೊಂಡಿದ್ರು, ಅಲ್ಲಿ ಯಾರ್ಯಾರಿದ್ದರು, ಯೂನಿಯನ್ ಬ್ಯಾಂಕಿನ ಅಧಿಕಾರಿಗಳು, ನಾಗೇಂದ್ರ ಹೊರಗಡೆ ಇದ್ದರು, ಒಳಗಡೆ ಪದ್ಮನಾಭ ಇದ್ದರು, ಈ ನೆಕ್ಕಂಟಿ ಇದ್ದ, ಇವರೆಲ್ಲ ಸೇರ್ಕೊಂಡು ಮಾಡಿದಂಥ ಮೀಟಿಂಗ್ಗಳು. ಅದಾದಮೇಲೆ ಆಗಲ್ಲ ಅಂತ ಹೇಳಿದಂಥ ಸಂದರ್ಭದಲ್ಲಿ ಪದ್ಮನಾಭ ಇದು ಆಗಲ್ಲ ಖಾತೆಯನ್ನು ತೆರೀಲಿಕ್ಕೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಖುದ್ದು ಸಚಿವರೇ ಒಳಗಡೆ ಹೋಗಿದ್ದು, ಅವರ ಹುಕುಂ ಮೇರೆಗೆ ಇದೆಲ್ಲದೂ ಕೂಡ ಆಗಿದ್ದು, ಅಲ್ಲಿಂದ ಹಣದ ವರ್ಗಾವಣೆ ಆಗಿದ್ದು, ಅವರವರ ಪಾಲು ತುಂಬ ಚೆನ್ನಾಗಿ ಬಂದಿದೆ. ಅವರವರ ಪಾಲು ಅವರವರಿಗೆ ಎಲ್ಲೆಲ್ಲಿ ಮುಚ್ಚಿಟ್ರು, ಎಲ್ಲೆಲ್ಲಿ ಬಚ್ಚಿಟ್ರು, ಅದೆಲ್ಲದು ಹೇಗೆ ಬಂತು ಎಲ್ಲ ವಿವರಗಳನ್ನು ನಾವು ಕೊಡ್ತಾ ಇದ್ದೀವಿ. ಎಲ್ಲಿಗೆ ಬಂದು ನಿಂತಿದೆ ಈಗ ಇಡಿ ನೋಡಿದ್ರೆ ಮುರ್ಕೊಂಬಿದ್ದಿದೆ. ಮೇಲಿಂದ ಮೇಲೆ ಎಲ್ಲ ವಿವರಗಳನ್ನು ಕಲೆ ಹಾಕ್ತಾ ಇದೆ. ಎಲ್ಲಿ ತನಕ ಬಂದು ನಿಂತಿದೆ ಇದು?
ಖಂಡಿತ ರಂಗನಾಥ್, ಏನು ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿಸಿರುವಂತಹ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದ ಒಂದೊಂದೇ ಅಸಲಿ ರೂಪಗಳು ಈಗ ಬಯಲಾಗ್ತಿರೋದು. ಇದು ಯಾವುದೇ ಒಂದು ಫಿಲಂಗೂ ಕೂಡ ಕಮ್ಮಿ ಇಲ್ಲ. ಆ ರೀತಿಯಾದಂತಹ ರೋಚಕ ಕಹಾನಿಯು ಈ ಒಂದು ಹಗರಣದಲ್ಲಿ ಇರುವಂಥದ್ದು. ಈ ಒಂದು ಕಹಾನಿ ಪ್ರಾರಂಭವಾಗಿದ್ದು ಬೆಂಗಳೂರಿನ ಶಾಂಗ್ರಿಲಾ ಹೋಟೆಲ್ನಲ್ಲಿ ಕಳೆದ ಅಂದರೆ 2023 ಡಿಸೆಂಬರ್ ತಿಂಗಳಲ್ಲಿ ಶಾಂಗ್ರಿಲಾ ಹೋಟೆಲ್ನಲ್ಲಿ ಒಂದು ಸಭೆ ಆಗುತ್ತೆ. ಈ ಸಭೆಯಲ್ಲಿ ಈ ಆರೋಪಿಗಳಂತಹ ನೆಕ್ಕುಂಟಿ ನಾಗರಾಜ್ ಆಗಿರ್ಬೋದು ಮತ್ತು MD ಅಂದರೆ ನಿಗಮದ ಹಿಂದಿನ MD ಆಗಿದ್ದಂತಹ ಪದ್ಮನಾಭು ಮತ್ತು ಬ್ಯಾಂಕ್ನ ಅಧಿಕಾರಿ ಒಬ್ಬರು ಭಾಗಿಯಾಗಿರ್ತಾರೆ. ಈ ಒಂದು ಸಭೆಯಲ್ಲಿ ಈ ನೆಕ್ಕುಂಟಿ ನಾಗರಾಜ್ ಏನಿರ್ತಾರೆ, ಇವರು ನಾಗೇಂದ್ರ ಅವರ ಆಪ್ತ ಮತ್ತು ನಾಗೇಶ್ವರ ರಾವ್ ಸಂಬಂಧಿರಿರ್ತಾರೆ. ಇವರು ಮೊದಲಿಗೆ MD ಆಗಿದ್ದಂತಹ ಪದ್ಮನಾಭ ಅವರಿಗೆ, ನೀವು ಈ ಒಂದು ಯೂನಿಯನ್ ಬ್ಯಾಂಕ್ ಏನಿದೆ ಇಲ್ಲಿ ಒಂದು ಹೊಸ ಖಾತೆಯನ್ನು ತೆರೀಬೇಕು ಮತ್ತು ಠೇವಣಿಯನ್ನು ಇಡಬೇಕು, ವಾಲ್ಮೀಕಿ ನಿಗಮದ ಹಣ ಏನಿದೆ ಅದನ್ನೆಲ್ಲವನ್ನು ಸಹ ಒಂದು ಅಕೌಂಟ್ಗೆ, ಈ ಒಂದು ಹೊಸ ಅಕೌಂಟ್ಗೆ ವರ್ಗಾವಣೆ ಮಾಡಬೇಕು ಅಂತ ಹೇಳ್ತಾರೆ. ಆದರೆ ಮೊದಲಿಗೆ MD ಪದ್ಮನಾಭ ಅವರು ಇಲ್ಲ, ಇದು ಆಗಲ್ಲ, ಇದು ಸಾಧ್ಯ ಇಲ್ಲ ಅಂತಲೇ ಹೇಳಿರ್ತಾರೆ. ಆದ ನಂತರ ಇಲ್ಲಿಗೆ ಎಂಟ್ರಿ ಕೊಟ್ಟವರೇ ಶಾಸಕ, ಅಂದರೆ ಆ ಟೈಮಲ್ಲಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ಸಚಿವರಾಗಿದ್ದಂತಹ ನಾಗೇಂದ್ರ ಅವರು ಖುದ್ದು ಹೋಟೆಲ್ ಒಳಗಡೆ ಬಂದು MD ಪದ್ಮನಾಭ ಅವ್ರಿಗೆ, ಇಲ್ಲ ನೀವೊಂದು ಅಕೌಂಟನ್ನು ಓಪನ್ ಮಾಡಿ, ಇಲ್ಲಿ ಒಂದು ಏನು ನಮ್ಮ ನಿಗಮದಲ್ಲಿ ಅಮೌಂಟ್ ಏನಿದೆ 187 ಕೋಟಿ ಅದನ್ನು ಠೇವಣಿ ಇಡಿ ಅಂತ ಮೌಖಿಕವಾಗಿ ಪದ್ಮನಾಭ ಅವರಿಗೆ ಸೂಚನೆಯನ್ನು ನೀಡ್ತಾರೆ. ಈ ಎಲ್ಲ ವಿಚಾರವೂ ಸಹ ಪದ್ಮನಾಭ ಅವರನ್ನ ಬಂಧನ ಮಾಡಿದಂತಹ SIT ಅಧಿಕಾರಿಗಳ ತನಿಖೆಯಲ್ಲಿ ಬಯಲಾಗಿರುವಂಥದ್ದು. ಯಾವಾಗ ನಾಗೇಂದ್ರ ಅವರು ಹುಕುಮನ್ನು ಕೊಡ್ತಾರೆ, ತದನಂತರ ಪದ್ಮನಾಭ ಅವರು ಸರ್ಕಾರದ ಇನ್ನೇನು ಸಚಿವರು ಹೇಳಿದ ಮೇಲೆ ಇನ್ಯಾವ ರೀತಿಯಾದ ಸಮಸ್ಯೆಗಳು ಇಲ್ಲಿ ಎದುರಾಗಲ್ಲ ಅನ್ನೋ ಒಂದು ಮುಂದಾಲೋಚನೆಯಿಂದ ಮತ್ತು ಇದೊಂದು ದುರಾಲೋಚನೆಯಿಂದ ಏನು ಯೂನಿಯನ್ ಬ್ಯಾಂಕ್ ಎಲ್ಲಿರ್ತಾರೆ, ವಸಂತ ನಗರದಲ್ಲಿದ್ದಂತಹ 2 ಖಾತೆಗಳೇನಿರ್ತವೆ ಈಗ ನಿಗಮದ್ದು, ಅಲ್ಲಿಂದ ಒಂದು ಖಾತೆಯನ್ನು ಯೂನಿಯನ್ ಬ್ಯಾಂಕ್ MG ರಸ್ತೆಯ ಶಾಖೆಗೆ ವರ್ಗಾವಣೆ ಮಾಡ್ತಾರೆ. ಆ ಒಂದು ಬ್ಯಾಂಕ್ನ ಅಧಿಕಾರಿ ಕೂಡ ಈ ಒಂದು ಬ್ಯಾಂಕ್ಗೆ ಈ ಒಂದು ಖಾತೆಯನ್ನು ವರ್ಗಾವಣೆ ಮಾಡ್ಕೊಳ್ಳೋಕ್ಕೆ ಮುಂದಾಗಿರ್ತಾರೆ. ಅದೇ ರೀತಿ ಪದ್ಮನಾಭ ಅವರು ಸರ್ಕಾರದ ಒಂದು ಆದೇಶವನ್ನು ಅಥವಾ ಸರ್ಕಾರದ ಅನುಮತಿಯನ್ನು ಪಡೆದುಕೊಳ್ಳದೆ ಒಂದು ಖಾತೆಯನ್ನು, ಇಲ್ಲಿ ಒಂದು ಹೊಸ ಖಾತೆಯನ್ನು ಓಪನ್ ಮಾಡಿ ಅಲ್ಲಿಗೆ ಅಭಿವೃದ್ಧಿ ನಿಗಮದಲ್ಲಿದ್ದಂತಹ 187 ಕೋಟಿ ರೂಪಾಯಿಗಳನ್ನು ಸಹ ವರ್ಗಾವಣೆ ಮಾಡ್ತಾರೆ. ತದನಂತರ ಇಲ್ಲಿ ಆರೋಪಿಗಳ ಇನ್ನೊಂದು ಅಸಲಿ ರೂಪದ ಆಟ ಪ್ರಾರಂಭವಾಗುತ್ತೆ. ಅದರಲ್ಲಿ ಪ್ರಮುಖವಾಗಿ ನೆಕ್ಕುಂಟಿ ನಾಗರಾಜ್ ಆಗಿರ್ಬೋದು ಮತ್ತು ನಾಗೇಶ್ವರ ರಾವ್ ಆಗಿರ್ಬೋದು, ಇವ್ರದ್ದು ಇಲ್ಲಿ ಪ್ರಮುಖವಾದಂತಹ ಪಾತ್ರ ಕಂಡು ಬಂದಿರುವಂಥದ್ದು ಪೊಲೀಸರ ತನಿಖೆಯಲ್ಲಿ. ಅಂದರೆ ತದನಂತರ ಇವರು ಹೈದರಾಬಾದ್ ಮೂಲಕ ಈ ಒಂದು ಹಣವನ್ನು ವರ್ಗಾವಣೆ ಮಾಡೋಕೆ ಮುಂದಾಗ್ತಾರೆ. ಹೈದರಾಬಾದ್ನ ಫಸ್ಟ್ ಬ್ಯಾಂಕ್ ಕೋಆಪರೇಟಿವ್ ಸೊಸೈಟಿ ಬ್ಯಾಂಕ್. ಮುಂದುವರಿಸಿ ಕೇಳಿಸ್ತಾ ಇಲ್ಲ, ಧ್ವನಿ ಕೇಳಿಸ್ತಾ ಇಲ್ವಾ? ಓಕೆ, ಹೈದರಾಬಾದ್ನ ಫಸ್ಟ್ ಬ್ಯಾಂಕ್ ಅಕೌಂಟ್ ಏನಿರುತ್ತೆ ಇಲ್ಲಿಗೆ ಒಂದು ಹಣವನ್ನು 94 ಕೋಟಿ ರೂಪಾಯಿಗಳನ್ನ ಹಣವನ್ನು ವರ್ಗಾವಣೆ ಮಾಡ್ತಾರೆ. ಅಲ್ಲಿ ನಕಲಿ ಖಾತೆಗಳನ್ನು ತೆರೆದಿರ್ತಾರೆ ಆರೋಪಿಗಳು. ಅಲ್ಲಿ ಮಧ್ಯವರ್ತಿಗಳಾದಂತಹ ಒಬ್ಬ ಸತ್ಯನಾರಾಯಣ ವರ್ಮಾ ಮತ್ತು ಇನ್ನೊಬ್ಬ ಚಂದ್ರಮೋಹನ್ ಇವ್ರ ಮೂಲಕ ಅಲ್ಲಿ ಅಕೌಂಟನ್ನು ಓಪನ್ ಮಾಡಿ ಅಲ್ಲಿಗೆ ಹಣವನ್ನು ವರ್ಗಾವಣೆ ಮಾಡಿಕೊಂಡು ತದನಂತರ ಅಲ್ಲಿಂದ ಡ್ರಾ ಮಾಡಿಕೊಂಡು ಇವರು ಆರೋಪಿಗಳು ಹಣವನ್ನು ಹಂಚಿಕೆಯನ್ನು ಮಾಡ್ಕೊಂಡಿರುವಂಥದ್ದು ಪೊಲೀಸರ ತನಿಖೆಯಲ್ಲಿ ಈಗ ತಿಳಿದು ಬಂದಿರುವಂಥದ್ದು. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.